15ನೇ ಏರೋ ಇಂಡಿಯಾ ಸಮಾರಂಭದಲ್ಲಿ ಇಡೀ ವಿಶ್ವದ ಕಣ್ಣು ಸೆಳೀತಾ ಇರುವಂಥ ಎರಡು ಏರ್ಕ್ರಾಫ್ಟ್ಗಳಿದೆ. ಒಂದು ಅಮೆರಿಕದ F-35 ಆಗಿದೆ, ಮತ್ತೊಂದು ರಷ್ಯಾದ Su-57. ಬದ್ಧ ವೈರಿ ರಾಷ್ಟ್ರಗಳಿಂದ ನಿರ್ಮಿಸಲಾಗಿರುವಂಥ ಎರಡು ಸ್ಟೆಲ್ತ್ ಏರ್ಕ್ರಾಫ್ಟ್ಗಳಿದಾಗಿರುವಂಥದ್ದು. ನನಗಿಂತ ನೀನು ಹೆಚ್ಚಿಲ್ಲ, ನಿನಗಿಂತ ನಾನು ಹೆಚ್ಚಿಲ್ಲ ಅನ್ನುವಂಥ ಧಾಟಿಯಲ್ಲಿ ಈ ಎರಡು ಏರ್ಕ್ರಾಫ್ಟ್ಗಳನ್ನು ಈಗ ನಿರ್ಮಾಣ ಮಾಡಲಾಗಿದ್ರೆ, ಈ ಎರಡು ಏರ್ಕ್ರಾಫ್ಟ್ಗಳ ಪೈಕಿ ಭಾರತ ಯಾವುದನ್ನು ಖರೀದಿ ಮಾಡುತ್ತೆ, ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ಯಾವ ದೇಶದ ಕಡೆ ವಾಲುತ್ತೆ, ಯಾವ ಏರ್ಕ್ರಾಫ್ಟನ್ನು ಖರೀದಿ ಮಾಡಿದ್ರೆ ಯಾವ್ಯಾವ ಪೊಲಿಟಿಕಲ್ ಸಿನಾರಿಯೋಗಳು ಬದಲಾಗುತ್ತೆ ಅನ್ನೋದು ಅನೇಕ ಕುತೂಹಲ ಹಾಗೂ ಗೊಂದಲಗಳಿರುವಂಥದ್ದು. ಆದರೆ ಈ ಸದ್ಯದ ಮಟ್ಟಿಗೆ ಸುಖೋಯ್ 57 ಏನಿದರ ವಿಶೇಷತೆ, ಯಾಕೆ ಇದ್ರ ಮೇಲೆ ಇಷ್ಟೊಂದು ಕುತೂಹಲ ಇರುವಂಥದ್ದು, ಅದರ ಜೊತೆಗೆ ಅದರ ವಿಶೇಷತೆ ಏನು ಅಂತ ಮಾತಾಡೋದಕ್ಕೆ ಗಿರೀಶ್ ಲಿಂಗಣ್ಣ ಅವ್ರ ಜೊತೆ ನಾನಿದ್ದೇನೆ. ಗಿರೀಶ್ ಲಿಂಗಣ್ಣ ಅವರು ಕಳೆದ ಅನೇಕ ವರ್ಷಗಳಿಂದ ನಮಗೆ ಇಲ್ಲಿರುವಂಥ ಏರ್ಕ್ರಾಫ್ಟ್ಗಳ ವೈಶಿಷ್ಟ್ಯತೆಯನ್ನು ತಿಳಿಸ್ಕೊಂಡು ಬರ್ತಿದ್ದಾರೆ. ಈ ಬಾರಿ ಕೂಡ ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ನಾನೇನು ಕೊಡ್ಲಿಕ್ಕೆ ಹೋಗಲ್ಲ, ಎಲ್ರಿಗೂ ಗೊತ್ತಿದೆ. ಸುಖೋಯ್ 57, F-35 ಇದೆರಡೇ ಹೆಸರು ಈ ಸರಿ ಏರ್ ಶೋಲ್ ಓಡ್ತಾ ಇರೋದು. ಯಾಕೆ ಈ ಎರಡು ಹೆಸರು ಅಷ್ಟು ಇಂಪಾರ್ಟೆಂಟು? ಸುಖೋಯ್ 57, F-35 ಏನು ಡಿಫ್ರೆನ್ಸು, ಯಾವ ಚೆನ್ನಾಗಿದೆ? ಸುಖಾಯ್ 57 ಮತ್ತು F-35 ಎರಡು 5ನೇ ಜನರೇಷನ್ ಏರ್ಕ್ರಾಫ್ಟ್, 5ನೇ ತಲೆಮಾರಿನ ಏರ್ಕ್ರಾಫ್ಟ್. ನಮ್ಮಲ್ಲಿ ಇನ್ನೂ 5ನೇ ತಲೆಮಾರಿನ ಏರ್ಕ್ರಾಫ್ಟ್ ಇನ್ನೂ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಅಥವಾ ಭಾರತದ ಹತ್ರ ಇಲ್ಲ. ನಮ್ಮ ಹತ್ರ ಇರೋದು 4ನೇ ಜನ್ರೇಷನ್, 4 ಅಂದರೆ ನಮ್ಮ LCA ತೇಜಸ್ ಆಗಿರ್ಬೋದು, ರೆಫೇಲ್ ಆಗಿರ್ಬೋದು, ಆ ಥರ 4 ಜನ್ರೇಷನ್ನು. ಏನು 4 5ನೇ ಜನ್ರೇಷನ್ನು 6ನೇ ಜನ್ರೇಷನ್ ಅಂದರೆ ಏನು ವ್ಯತ್ಯಾಸ ಅಂದರೆ, ನಿಮ್ಮ ಮೊಬೈಲ್ದು ಒಂದು ಎಕ್ಸಾಂಪಲೇ ತಗೊಳ್ಳಿ. ಸ್ಯಾಮ್ಸಂಗ್ S20, 21, 22 ಅಂದರೆ ಫೀಚರ್ಸ್ಗಳು ಅಡ್ವಾನ್ಸ್ ಫೀಚರ್ಸ್ಗಳಾಗ್ತಾ ಹೋಗುತ್ತೆ. ಸೆಕ್ಯೂರಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಥರ ಇದು ಅಡ್ವಾನ್ಸ್ ಫೀಚರ್ಸು. ಸೊ ಈ ಸಲ Su-57 ಎಲ್ಲರ ಬಾಯಲ್ಲೂ ವಿಶ್ವಾದ್ಯಂತ ನಾವೇನು ಕೇಳ್ತಾ ಇದ್ವಿ ಅಂದರೆ, ರಷ್ಯನ್ಸು Su-57 ಮಾಡಿಲ್ವಾ ಅಂತ, ಯುಕ್ರೇನಲ್ಲಿ ಬಳಸಿಲ್ವಾ ಅಂತ. ಸೊ ಯಾರಿಗೂ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಇವರು ಎಷ್ಟು ಮಾಡಿದ್ದಾರೆ, ಒಂದೇ ಒಂದು ಮಾಡಿ ಇಟ್ಕೊಂಡಿದಾರ, ಅದನ್ನು ಏನೋ ಜಸ್ಟ್ ಮಾಡಲ್ಲಾಗಿಟ್ಟಿದಾರ, ಅದನ್ನು ನಿಜವಾಗ್ಲೂ ಫ್ಲೈ ಮಾಡಿದಾರ ಅನ್ನೋದೆಲ್ಲ ಅನೇಕ ಚರ್ಚೆಗಳು ನಡೀತು. ಸೊ ಲಾಸ್ಟ್ ಇಯರ್ ಏನು ಮಾಡಿದ್ರು, ಚೈನಾದಲ್ಲಿ ಒಂದು ಏರ್ ಶೋ ನಡೀತು, ಅದರಲ್ಲಿ ಇವರು ತಗೊಂಬಂದು ನಿಲ್ಲಿಸಿದ್ರು Su-57. ಈಗ ತದನಂತರ ಇದು 2ನೇ ಟೈಮಿಗೆ ಅವರು ನಿಲ್ಲಿಸ್ತಾ ಇರೋದು ಇಲ್ಲೇ ಏರೋ ಇಂಡಿಯಾದಲ್ಲಿ. ಇದ್ರ ಬಗ್ಗೆ ಏನು ವೈಶಿಷ್ಟ್ಯತೆ ಅಂದರೆ, ಇದು 2 ಇಂಜಿನ್ ಅಳವಡಿಸಿದ್ದಾರೆ. ಆಮೇಲೆ ಇದು ವಿತೌಟ್ ರೀಫ್ಯೂಲಿಂಗ್ 2000 ಕಿಲೋಮೀಟ್ರ್ ಅಷ್ಟು ದೂರ ಹೋಗುತ್ತೆ ವಿತೌಟ್ ರೀಫ್ಯೂಲಿಂಗ್. ಸ್ಪೀಡ್ ಬಂದು 2233 ಕಿಲೋಮೀಟ್ರ್ ಸ್ಪೀಡ್ ಇದೆ. ಮತ್ತು ಸ್ಟೆಲ್ತ್ ಅಂದರೆ ನಿಮಗೆ ರೆಡಾರ್ ಕಣ್ಣಿಗೆ ಕಾಣಲ್ಲ. ಅಂದರೆ ನೋಡಿ, ರೆಡಾರ್ ನೀವು ಒಂದು ದೇಶದೊಳಗೆ ಎಂಟ್ರಿ ಆಗ್ತಾನೆ ರೆಡಾರ್ ಕಂಡುಬಿಡುತ್ತೆ, ಹೋಗುತ್ತೆ. ಆದರೆ ಒಂದು 200-300 ಮೀಟ್ರ್ ಹೈಟಲ್ಲಿ ಏನೇ ವಸ್ತು ಹೋದ್ರೂ ನಿಮ್ಮ ರೆಡಾರ್ ಕಣ್ಣಿಗೆ ಕಂಡುಬಿಡುತ್ತೆ. ಇದು 66,000 ಹೈಟ್ ತನಕ ಹೋಗುತ್ತೆ. ಇದು ನೆಲದಿಂದ ಮೇಲೆ, ದಟ್ ಈಸ್ ದಿ ಸರ್ವಿಸ್ ಸೀಲಿಂಗ್ ಅಂತ ಕರೀತಾರೆ. ಇವಾಗ ನಮ್ಮ ಹತ್ರ ಇರೋ ಏರ್ಕ್ರಾಫ್ಟ್ ಎಲ್ಲ 55-56,000 ತನಕ ಹೋಗ್ಬೋದು, ಬಟ್ ಇಟ್ 66,000 ತನಕ ಹೋಗುತ್ತೆ. ಪ್ಲಸ್ ಇದು ಮ್ಯಾನೋವರಬಿಲಿಟಿ ಅಂದರೆ ತಿರುಗಿಸೋದು, ಡಾಗ್ ಫೈಟ್ಗೆ. ಅಂದರೆ ನೆಲದಿಂದ 6 ಕಿಲೋಮೀಟರ್ ಮೇಲೆ ಹೋಗುತ್ತೆ. 6 ಕಿಲೋಮೀಟ್ರ್ ಮೇಲೆ ಹೋಗುತ್ತೆ. ಆಮೇಲೆ ಇದು ಮ್ಯಾನೋವರಬಿಲಿಟಿ ಅಂದರೆ ಡಾಗ್ ಫೈಟ್ ಮಾಡೋಕ್ಕೆ ಅದರಲ್ಲಿ ಭಾಳ ಚೆನ್ನಾಗಿದೆ ಇದು. ಆಮೇಲೆ ಸ್ಟೆಲ್ತ್ ನೇಚರ್ ಅಂತ ಹೇಳಿದ್ನಲ್ಲ, ಸ್ಟೆಲ್ತ್ ಅಂದರೆ ರೆಡಾರ್ ಕಣ್ಣು ಕಾಣಲ್ಲ. ಈಗ ಒಂದು ಬಾಲ್ ತಗೊಂಡು ಒಂದು ಗೋಡೆಗೆ ಹೊಡೆದ್ರೆ ಬಾಲ್ ವಾಪಸ್ ಬರುತ್ತೆ, ಅದೇ ಥರ ರೆಡಾರ್ ಫಂಕ್ಷನ್ನು. ಒಂದು ಏರ್ಕ್ರಾಫ್ಟ್ ಹೋಗ್ತಾ ಇದ್ರೆ ಅದಕ್ಕೆ ಹೋಗಿ ಹಿಟ್ಟಾಗಿ ವೇವ್ಸ್ ವಾಪಸ್ ಬಂದು ಅದು ಕ್ಯಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಅದೇ ಒಂದು ಮಣ್ಣು ಮೇಲೆ ನೀವು ಬಾಲ್ ಹಾಕಿದ್ರೆ ಅದು ವಾಪಸ್ ಬರೋದೇ ಇಲ್ಲ. ಅದೇ ಥರ ಕಾಂಪೋಸಿಟ್ ಮೆಟೀರಿಯಲ್ ಅಂತ, ಅದನ್ನು ಸಿಕ್ಕಾಪಟ್ಟೆ ಅಳವಡಿಸಿದ್ದಾರೆ. ಅಂದರೆ ಕಂಪ್ಲೀಟ್ ಕಾಂಪೋಸಿಟ್ ಮೆಟೀರಿಯಲ್ ಮಾಡೋದು. ಅಫ್ಕೋರ್ಸ್ ಈಗ ಬರೋ ಏರ್ಕ್ರಾಫ್ಟ್ಸ್ ಎಲ್ಲ ಕಾಂಪೋಸಿಟ್ಟೆ, ಬಟ್ ಅದರಲ್ಲೂ ವೇರಿಯಂಟ್ಸ್ ಇರ್ತದೆ. ಹೆಂಗೆ ಅಟ್ಯಾಚ್ ಮಾಡ್ತಾರೆ ವೆಪನ್ಸು, ಕೆಲವು ವೆಪನ್ಸು ಔಟ್ಸೈಡ್ ಅಟ್ಯಾಚ್ ಮಾಡಿದಾಗ ರೆಡಾರ್ ಕಣ್ಣಿಗೆ ಕಂಡುಬಿಡುತ್ತೆ. ಸೊ ಆ ಥರ ಎಲ್ಲ ಡಿಸೈನ್ಸ್ ತುಂಬ ವೇರಿಯೇಷನ್ಸ್ ಇದೆ ಇದರಲ್ಲಿ. ಸರ್, ಈಗ Su-57 ಒಂದು ವೇಳೆ ಹೊರಗಡೆ ನಾವು ಅಟ್ಯಾಚ್ ಮಾಡಿದ್ರು ಕೂಡ ಕಾಣಲ್ಲ ಅಂತೀರಾ? ಇದರಲ್ಲಿ ತುಂಬಾ ಕಷ್ಟ ಇದೆ. ಇವ್ರ ಡಿಸೈನ್ ಆಫ್ ದಿ ಪ್ಲೇನ್ ಆ ಥರ ಇದೆ. ಇಂಟರ್ನಲ್ ಅಂದರೆ ಒಳಗಡೆ ಆಚೆ ಕಡೆ ಅಫ್ಕೋರ್ಸ್ ಆ ಮಿಸೈಲ್ಸೂ ದೇ ಆರ್ ಕಾಂಪೋಸಿಟ್ ಇದೆ. ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೆಡಾರ್ ಟು ಡಿಟೆಕ್ಟ್ ಅಂತ ಹೇಳ್ತಾರೆ. 12 ಪಾಯಿಂಟ್ ಇದೆ ಇದರಲ್ಲಿ, ಮಿಸೈಲ್ಸ್ ಅಟ್ಯಾಚ್ ಮಾಡೋಕ್ಕೆ 12 ಪಾಯಿಂಟ್ ಇದೆ ಇದರಲ್ಲಿ. ಸೊ ಇದು ಇಟ್ಸ್ ಎ ಮಲ್ಟಿ ರೋಲ್ ಏರ್ಕ್ರಾಫ್ಟ್ ಆ್ಯಂಡ್ ಇಟ್ ಕ್ಯಾನ್
ಬೆಸ್ಟ್ ಸೂಟೆಡ್ ಫಾರ್ ಏರ್ ಟು ಗ್ರೌಂಡ್ ಅಟ್ಯಾಕ್ಸ್ ಟು ಏರ್ ಅಟ್ಯಾಕ್ಸ್ ಅದಕ್ಕೆಲ್ಲ ಬೆಸ್ಟ್ ಸೂಟೆಡ್ ಏರ್ಕ್ರಾಫ್ಟ್. ಮತ್ತೊಂದು ಕಡೆ ಸರ್ US F-35 ಇದು ಅದು ಎರಡು ಕಾಂಪಿಟೇಷನ್ ಅಲ್ಲಿ ಇದೆ. ಹೌದು, F-35 ಬಂದು ಸಿಂಗಲ್ ಇಂಜಿನ್, ಇಟ್ ಈಸ್ ಎ ಸಿಂಗಲ್ ಇಂಜಿನ್. ಇದು ಬಂದು ಡಬಲ್ ಇಂಜಿನ್. ಈ F-35 ಅಲ್ಲಿ ಏನಂದರೆ ಅದು ವೆರಿ ಗುಡ್ ಸ್ಟೆಲ್ತ್ ನೇಚರ್. ಸ್ಟೆಲ್ತಲ್ಲಿ ಅದನ್ನು ತುಂಬ ಚೆನ್ನಾಗಿದೆ. ಆಮೇಲೆ ಇಟ್ ಕ್ಯಾನ್ ಸ್ಟ್ಯಾಂಡ್ ಒಂದು ಹೈಟಲ್ಲಿ ಹೋಗಿ ನೀವು ನಿಲ್ಲಿಸ್ಬೋದನ್ನು, ಆಸ್ಟಾಲಿಟಿ ಅಂತಾರೆ. ಇಟ್ ಕ್ಯಾನ್ ಜಸ್ಟ್ ಸ್ಟ್ಯಾಂಡ್ ದರ್ ಒಂದು ಇದರಲ್ಲಿ ಮೂಮೆಂಟೇ ಇಲ್ಲದೆ ಥರ. ಬಟ್ ಜಾಸ್ತಿ ಹೊತ್ತು ನಿಲ್ಸೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಇಟ್ ಕನ್ಸ್ಯೂಮ್ಸ್ ದ ಫ್ಯೂಯಲ್. ಬಟ್ ಇಟ್ ಮೂಮೆಂಟೇ ಇಲ್ಲದೆ ನಿಲ್ಲಿಸ್ಬೋದು. ಬಟ್ ಇದರಲ್ಲಿ ಆ ಥರ ಇಲ್ಲ Su-57ಅಲ್ಲಿ. ದಿಸ್ ಈಸ್ ಗುಡ್ ಫಾರ್ ಸ್ಟೆಲ್ತ್ ಆ್ಯಂಡ್ ಮಿಷನ್. ದಟ್ ಈಸ್ ವೆರಿ ಗುಡ್ ಫಾರ್ ಸ್ಟೆಲ್ತ್ ಫೀಚರ್ಸ್. ಇದರಲ್ಲಿ 12 ಹಾಕೋಬೋದು, ಅದರಲ್ಲಿ 10 ಹಾಕೋಬೋದು. ಆಮೇಲೆ ಅದರಲ್ಲಿ ಸ್ಪೀಡು 1900 ಇದ್ದರೆ ಇದರಲ್ಲಿ ಸ್ಪೀಡು 2300 ಇದೆ. ದಿಸ್ ಈಸ್ ಗುಡ್ ಫಾರ್ ಫೈಟಿಂಗ್ ಅಂತ ಹೇಳ್ಬೋದು. ದಟ್ ಈಸ್ ಸ್ಟಿಲ್ ಗುಡ್ ಫಾರ್ ಸ್ಟೆಲ್ತ್ ಕಂಪೇರ್ಡ್ ಟು Su-57. ಇದು ಸ್ಟೆಲ್ತೆ, ಬಟ್ ಅದರಲ್ಲಿ ಇನ್ನೂ ಹೈ ಸ್ಟೆಲ್ತ್ ಇದೆ. ಅಂದರೆ ಓವರಾಲ್ ನೋಡಿದಾಗ ಒಂದಿಷ್ಟು ಕಡೆ Su-57 ಇಸ್ ಅ ಪಾಯಿಂಟ್ ಬೆಟರ್ ದೆನ್ F-35. ಇಟ್ ಇಸ್ ನಾಟ್ ಆ್ಯಪಲ್ ಟು ಆ್ಯಪಲ್, ಸ್ವಲ್ಪ ವೇರಿಯೇಷನ್. ಅಫ್ಕೋರ್ಸ್ ಇಂಜಿನ್ ಇಟ್ ಸೆಲ್ಫ್ ಇಸ್ ಎ ಡಬಲ್ ಇಂಜಿನ್, ಅದು ಸಿಂಗಲ್ ಇಂಜಿನ್ ಇದು. ಸೊ ಇದರಲ್ಲೇ ಡಿಫ್ರೆನ್ಸ್ ಇದೆ. ಆಮೇಲೆ F-35 ಇಸ್ ಬ್ಯಾಟಲ್ ಪ್ರೂವನ್, ಅಂದರೆ ಮೋರ್ ದೆನ್ 1000 ಯೂನಿಟ್ಸ್ ಮೇಲೆ ಮಾಡಿದ್ದಾರೆ. ಯುಕ್ರೇನಲ್ಲಿ ಯೂಸ್ ಮಾಡಿದ್ದಾರೆ ಅಂತಾರೆ, ಬಟ್ ಎಲ್ಲೂ ನಿಖರವಾಗಿ ಮಾಹಿತಿ ಇಲ್ಲ ಯುಕ್ರೇನಲ್ಲಿ ಯೂಸ್ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು. ಸರ್, ಈಗ ಮೊದಲನೇ ಬಾರಿಗೆ ಆ ಎರಡು ಏರ್ಕ್ರಾಫ್ಟ್ಗಳು, ಫೈಟರ್ ಏರ್ಕ್ರಾಫ್ಟ್ಗಳು ನಮ್ಮ ಬೆಂಗಳೂರಿನ ಏರ್ ಸ್ಟ್ರಿಪ್ಪನ್ನ ಶೇರ್ ಮಾಡಿದೆ. ಇದಾಗಲೇ ವೈರಲ್ ಆಗೋಗಿದೆ. ಎರಡು ವೈರಿ ರಾಷ್ಟ್ರಗಳು, ಎರಡು ಏರ್ಕ್ರಾಫ್ಟ್ಗಳು. ಭಾರತದ ಸಂಬಂಧ ಈ ದೇಶಗಳ ಜೊತೆ ಚೆನ್ನಾಗಿದೆ. ಯಾವುದನ್ನ ಭಾರತ ಖರೀದಿ ಮಾಡಬಹುದು? ಇದರಲ್ಲಿ ಭಾಳ ಅನೇಕ ಜಿಯೋಪೊಲಿಟಿಕಲ್ ಇಶ್ಯೂಸ್ ಇದೆ. ಎರಡು ವೈರಿ ರಾಷ್ಟ್ರಗಳು, ಎರಡು ಏರ್ಕ್ರಾಫ್ಟ್ಗಳು. ಭಾರತದ ಸಂಬಂಧ ಈ ದೇಶಗಳ ಜೊತೆ ಚೆನ್ನಾಗಿದೆ. ಯಾವುದನ್ನ ಭಾರತ ಖರೀದಿ ಮಾಡಬಹುದು? ಇದರಲ್ಲಿ ಭಾಳ ಅನೇಕ ಜಿಯೋಪೊಲಿಟಿಕಲ್ ಇಶ್ಯೂಸ್ ಇದೆ. ಅಫ್ಕೋರ್ಸ್ ರಷ್ಯಾದವ್ರು ಪ್ರಪೋಸ್ ಮಾಡಿದ್ದಾರೆ Su-57 ತೊಗೊಳಕ್ಕೆ, ಬಟ್ ಇನ್ನೂ ಭಾರತದವ್ರು ಮನ್ಸು ಮಾಡಿಲ್ಲ. F-35 ಈಸ್ ಅ ವೆರಿ ಕಾಸ್ಟ್ಲಿ ಅಫೇರ್. ಆಮೇಲೆ ಆಪ್ರೇಷನಲ್ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಈವನ್ ಅಮೆರಿಕನ್ಸಲ್ಲೇ ಯೂಸ್ ಮಾಡ್ತಾ ಇಲ್ಲ F-35. ಅವರೇ F-22 ರ್ಯಾಪ್ಟರ್ಗೆ ಹೋಗಿದ್ದಾರೆ. F-35 ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ ದೇ ಆರ್ ಡೂಯಿಂಗ್ ಎ ಡಿಫ್ರೆಂಟ್ ಡಿಸೈನ್ ಆಫ್ F-35. ಅದರಲ್ಲಿ 3 ವೇರಿಯಂಟ್ ಬರುತ್ತೆ, A-B-C ಅಂತೆಲ್ಲ ಬರುತ್ತೆ F-35ಅಲ್ಲಿ. ಬಟ್ ಇದರಲ್ಲಿ ಯಾವುದೇ ವೇರಿಯಂಟ್ಗಳು ಮಾಡಿಲ್ಲ. F-35ಅಲ್ಲಿ ವೇರಿಯಂಟ್ಸ್ಗಳು ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ಇನ್ನು ಭಾರತ ಯಾವುದ್ರ ಮೇಲೆ ಡಿಸೈಡ್ ನಾವೇನು ಮಾಡೋದು ಡೌಟು. Su-57 ಡೌಟೇ ನಾವು ತಗೊಳ್ಳೋದು, ಅಥವಾ F-35 ಡೌಟಲ್ಲಿದೆ ಈಗಿರೋ ಕಂಡೀಷನಲ್ಲಿ. ಪ್ರಾಬಬ್ಲಿ ನಮ್ಮದೇ ಅಮ್ಕ ಅಂತ ನಾವು 5ನೇ ತಲೆಮಾರಿಂದ ಬರ್ತಾ ಇದೆ. ಅದು 2035 ಅಷ್ಟೊತ್ತಿಗೆ ಫಸ್ಟ್ ಪ್ರೋಟೋಟೈಪ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಪ್ರಾಬಬ್ಲಿ ಈ ಏರ್ಕ್ರಾಫ್ಟ್ಸ್ನೆಲ್ಲ ನೋಡಿ ನಮ್ಮವ್ರಿಗೂ ಒಂಚೂರು ಡಿಸೈನ್ ಸ್ವಲ್ಪ ಫೀಚರ್ಸ್ಗಳು ಅಫ್ಕೋರ್ಸ್ 100 to 100 ಇಲ್ಲದೆ ಇರ್ಬೋದು. ಬಟ್ ಅಟ್ಲೀಸ್ಟ್ ದೇ ವಿಲ್ ಹ್ಯಾವ್ ಒನ್ ವ್ಯೂ ಹೌ ದೇ ಹ್ಯಾವ್ ಡನ್ ದಿಸ್ 2 ಇಂಜಿನ್ಸ್ Su-57 ಆಗಲಿ F-35 ಆಗಲಿ. ಅದರ ಔಟ್ಸೈಡ್ ಸ್ಟ್ರಕ್ಚರ್ ಹೆಂಗೆ ಮಾಡಿರ್ಬೋದು, ಯಾವ ಥರ ವೆಪನ್ಸ್ ಕೂಡ್ಸಿರ್ಬೋದು, ಅನೇಕ ಟೆಕ್ನಾಲಜಿ ನಿಮ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದರಲ್ಲಿ. ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಇಷ್ಟ ಆಗಿತ್ತು. ಏರೋನಾಟಿಕ್ಸ್ ಎಕ್ಸ್ಪರ್ಟ್ ಆದಂಥ ಗಿರೀಶ್ ಲಿಂಗಣ್ಣರವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.